ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಎಂಗೇಜ್ಮೆಂಟ್ ಹೂವು ಏನಿತ್ತು ಅದನ್ನ ಪ್ರಿಸರ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ನಾನು ತುಂಬ ಚೆನ್ನಾಗಿ ಬಂದೈತೆ ನಂದು. ಇದನ್ನ ನೀವು ಪ್ರಿಸರ್ವ್ ಮಾಡೋದು ಯಾವ ಹೂವನಾರು, ಈಗ ನಾನು ಎಂಗೇಜ್ಮೆಂಟ್ ಪ್ರಿಸರ್ವ್ ಮಾಡ್ತಾಯಿದ್ದೀನಿ, ನಿಮ್ಗೆ ಯಾವ ಹೂವು ಬೇಕು ಅದನ್ನ ಪ್ರಿಸರ್ವ್ ಮಾಡ್ಕೋಬೋದು. ನೋಡಿ, ನಮ್ಮದು ಎಂಗೇಜ್ಮೆಂಟ್ ಈ ಥರ ಈಗ ಆಗ್ಬಿಟ್ಟೈತೆ. ಇವಾಗ ನೀಟಾಗಿ ಎಲ್ಲದನ್ನೂ ಸಪ್ರೇಟ್ ಮಾಡ್ತಾಯಿದ್ದೀನಿ ನಾನು. ಮೊದಲಿಗೆ ಜಿಪ್ಸಿಯನ್ನು ಸಪ್ರೇಟ್ ಮಾಡಿದ್ದೀನಿ. ಜಿಪ್ಸಿ ಎಲ್ಲನೂ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಜಿಪ್ಸಿ ಏನು ಕಲರ್ ಅಷ್ಟೊಂದು ಫೇಡ್ ಆಗೋಲ್ಲ. ಆರಾಮಾಗಿ ಜಿಪ್ಸಿಗಳನ್ನು ಸಪ್ರೇಟ್ ಮಾಡಿದೆ. ರೋಸ್ಗಳು ಯಾವ್ದು ಚೆನ್ನಾಗೈತೆ ಅಂತ ನೋಡ್ತಾಯಿದ್ದೀನಿ. ಪಿಂಕ್ ಕಲರ್ ಈ ಥರ ಆಗ್ಬಿಟ್ಟೈತೆ. ಒಂದು ಸ್ವಲ್ಪ ಪಿಂಕಿಶ್ ಬ್ರೌನ್ ಥರ ಬಂದ್ಬಿಟ್ಟೈತೆ. ನೋಡ್ತಾಯಿದ್ದೀನಿ ಯಾವ್ದು ಚೆನ್ನಾಗೈತೆ ಅದು ಮಾತ್ರ ಪಿಕ್ ಮಾಡೋದು. ನೆಕ್ಸ್ಟು ಪೆಟಲ್ಸ್ಗಳೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಪೆಟಲ್ಸ್ಗಳು ಯಾವುದು ಚೆನ್ನಾಗೈತೆ ಅಂತ ಎತ್ತಿರ್ತಾ ಇದ್ದೀನಿ ನಾನು. ನೋಡಿ ಎಲ್ಲ ಯಾವ ಥರ ಐತೆ ಅಂತ. ಒಂದು ಸ್ವಲ್ಪ ಚೆನ್ನಾಗೈತೆ, ಒಂದು ಸ್ವಲ್ಪ ಚೆನ್ನಾಗಿಲ್ಲ, ಅದನ್ನು ನೀಟಾಗಿ ಸಪ್ರೇಟ್ ಮಾಡಿರಬೇಕು. ಪಿಂಕ್ ಕಲರ್ ಎಲ್ಲ ರಿಮೂವ್ ಮಾಡೋದಾದ್ಮೇಲೆ ವೈಟ್ ಕಲರ್ ಇದೇ ಥರ ಮಾಡ್ಕೊಂಡಿದ್ದೀನಿ ನಾನು. ಪೆಟಲ್ಸ್ಗಳೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಪೆಟಲ್ಸ್ಗಳನ್ನ ಅರೇಂಜ್ ಮಾಡ್ಕೋಬೇಕು. ನೋಡಿ, ಪೆಟಲ್ಸ್ ಇಟ್ಟಿದ್ದೀನಿ. ಒಂದು ಪೆಟಲ್ಸ್ನ ಒಂದು ಗಮ್ ಬೇಸಿಕಲಿ ಯಾವ ಗಮ್ಮಾದ್ರೂ ಸರಿಯೇ, ಮಾಮೂಲಿ ಗಮ್ಮು ಅಂದ್ಕೋದ್ರೆ ಒಂದು ಸ್ವಲ್ಪ ಫೆವಿಕಾಲ್ ತಂದಿದ್ದೀನಿ ಅಷ್ಟೇ ನಾನು. ಫೆವಿಕಾಲ್ನ ನೀಟಾಗಿ ಮಧ್ಯದಲ್ಲಿ ಹಾಕಿ ಪೆಟಲ್ ರೀತಿ ಮಾಡಬೇಕೀಗ. ಒಂದೊಂದು ಪೆಟಲ್ಸ್ನ ಅರೇಂಜ್ ಮಾಡ್ತಾಯಿದ್ದೀನಿ. ನೋಡಿ, ಇಟ್ಟು ಇನ್ನೊಂದು ಪೆಟಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಬೇಸಿಕಲಿ ಫ್ಲವರ್ ಥರ ಕಾಣಿಸ್ಲಿ ಅಂತ ಈ ಥರ ಮಾಡ್ತಾಯಿರೋದು ನಾನು. ಹೂವನ್ನು ಇಡೋಕ್ಕಾಗಲ್ಲ ಗ್ಲಾಸ್ ಒಳಗಡೆ. ಈ ಥರ ಆದರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಅರೇಂಜ್ಮೆಂಟ್ ಬೇಕು ಆ ಥರ ಮಾಡ್ಕೋಬೋದು. ನಿಮ್ಗೆ 3 ಪೆಟಲ್ಸ್ ಬೇಕಂದರೆ 3 ಪೆಟಲ್ಸ್, ಇಲ್ಲಾಂದರೆ 4 ಪೆಟಲ್ಸ್ ಬೇಕಂದರೆ 4 ಪೆಟಲ್ಸು. ಒಟ್ಟಲ್ಲಿ ನಾನು ಸ್ವಲ್ಪ ಪೆಟಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಈಗ ಆಲ್ಮೋಸ್ಟ್ 3 ಪೆಟಲ್ಸ್ ಆಗಿರೋದಕ್ಕೆ ಒಂದು ಸ್ವಲ್ಪ ದೊಡ್ಡ ಥರ ಕಾಣಿಸ್ತೈತೆ ಹೂವು. ಇವಾಗ ಆಲ್ಮೋಸ್ಟ್ ಹೂವು ರೆಡಿಯಾಗೈತೆ. ನೋಡಿ ಹೂವು ಯಾವ ಥರ ಕಾಣಿಸ್ತೈತೆ ಅಂತ. ಅದೇ ರೀತಿ ಸಿಂಪಲ್ಲಾಗಿ ಎಲ್ಲನೂ ಮಾಡ್ಕೋಬೇಕು. ನೋಡಿ, ಈ ಪೆಟಲ್ಸ್ ಎಲ್ಲ 4 ಆಗೈತೆ. ಇನ್ನೊಂದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇನ್ನೊಂದು ಮೇಡೆ ಕೂರಿಸ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ರೋಸ್ ಥರ ಕಾಣಿಸ್ತೈತೆ. ನೋಡಿ, ಇದು ಪ್ಲೇನ್ ಥರ ಕಾಣಿಸ್ತೈತೆ ಅಂತ ನಾನು ಒಂದು ಸ್ಟೋನ್, ಬ್ಲೂ ಕಲರ್ ಸ್ಟೋನ್ ಅನ್ನಿಸ್ತಾಯಿದ್ದೀನಿ ನಾನು ಜಿಪ್ಸಿನ ಆ್ಯಡ್ ಮಾಡ್ಬೋದಾಗಿತ್ತು. ಆದರೆ ಜಿಪ್ಸಿ ಅಷ್ಟೊಂದು ಗೆಟಪ್ ಬರ್ತಿರಲಿಲ್ಲ. ಅದಕ್ಕೆ ಒಂದು ಸ್ಟೋನ್ ಇಡೋಣ ಬ್ಲೂ ಕಲರ್ದು ಅಂತ ಇಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಪಿಂಕ್ ಕಲರು ಅಷ್ಟೇ. ಪಿಂಕ್ ಕಲರ್ ಪೆಟಲ್ಸ್ಗಳನ್ನ ಅರೇಂಜ್ ಮಾಡ್ಕೊಂಡು ಗಮ್ಮ ಕಣಿಸಿದ್ದೀನಿ ನಾನು. ಪಿಂಕ್ ಕಲರ್ ಫ್ಲವರ್ ಈ ಥರ ಕಾಣಿಸ್ತೈತೆ. ಆಲ್ಮೋಸ್ಟ್ ಒಣಗೋಗೈತೆ. ಅದು ಪಿಂಕ್ ಕಲರ್ ಶೇಡ್ ಹೋಗೇ ಇಲ್ಲ. ಅದು ಇನ್ನೂ ಅರೇಂಜ್ ಮಾಡ್ಕೊಂಡು ನೋಡ್ತಾಯಿದ್ದೀನಿ ಯಾವ ಥರ ಕಾಣಿಸುತ್ತೆ, ಎಷ್ಟು ಪೆಟಲ್ ಹಾಕ್ಬೋದು ಅಂತ. ನೋಡಿ, ಇವಾಗ ತಿರ್ಗಾ ಗಮ್ ಹಾಕಿ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀನಿ. ನಿಮಗೆ ಮೇಲ್ಗಡೆ ಏನಾದ್ರು ಇನ್ನೊಂದು ಲೇಯರ್ ಬೇಕು ಅಂತಂದರೆ ಅದೇ ಥರ ಸ್ಟಿಕ್ ಮಾಡ್ಬೋದು. ಇಲ್ಲ ನಾನು ತೋರಿಸಿರೋ ರೀತಿಯೂ ಸ್ಟಿಕ್ ಮಾಡ್ಬೋದು. ನೋಡಿ, ಇವಾಗ ಫೈನಲಾಗಿ ನಂದು ರೋಸ್ ಪೆಟಲ್ಸ್ಗಳು ಯಾವ ಥರ ಕಾಣಿಸ್ತೈತೆ ಅಂತ ನೋಡೋಣ. ಒಂದು ಸ್ವಲ್ಪ ಪಿಂಕ್ ಮತ್ತು ಒಂದು ಸ್ವಲ್ಪ ವೈಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಿಪ್ಸಿ ಇಟ್ಟು ನೋಡಿದ್ದೀನಿ ಯಾವ ಥರ ಕಾಣಿಸ್ತೈತೆ ಅಂತ. ಒಂದು ಸ್ವಲ್ಪಕ್ಕೆ ಜಿಪ್ಸಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಸ್ಟೋನ್ ಆ್ಯಡ್ ಮಾಡಿದ್ದೀನಿ ಮಧ್ಯ. ಈ ಥರ ಒಂದು ಚೆನ್ನಾಗಿ ಕಾಣಿಸ್ತೈತೆ. ಆ ಜಿಪ್ಸಿ ಈ ಥರ ಮಾಡಿದ್ರೆ ಜಿಪ್ಸಿ ಒಳಗಡೆ ಇಡೋಕ್ಕಾಗ್ತಿರ್ಲಿಲ್ಲ, ಗ್ಲಾಸ್ ಒಳಗಡೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ ಅಂತ. ಡಬಲ್ ಲೇಯರ್ ಮಾಡಿದ್ದೀನಿ ನಾನು. ಪಿಂಕು ಮತ್ತು ವೈಟ್ ಕಲರ್ನ ಡಬಲ್ ಲೇಯರ್ ಮಾಡಿದ್ದೀನಿ. ಹಿಂದೆಗಡೆ ಜಿಪ್ಸಿ ಇಟ್ಟಿದ್ದೀನಿ. ಇದು ವೈಟ್ ಮಾತ್ರ. ಇದು ವೈಟ್ ಕಲರ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗೆಲ್ಲ ಪೆಟಲ್ಸ್ ಎಲ್ಲ ರೆಡಿಯಾಗೈತೆ. ಗ್ಲಾಸ್ ಫ್ರೇಮ್ ಏನೈತೆ ಅದನ್ನು ನೀಟಾಗಿ ವೈಪ್ ಮಾಡ್ಕೊತೀನಿ ಟಿಶ್ಯೂಲಿ. ಇದು ಗ್ಲಾಸ್ ಫ್ರೇಮ್ನ ನಾನು ಮೀಶೋದಲ್ಲಿ ತಂದಿರೋದು. ಚೆನ್ನಾಗೈತೆ ಗ್ಲಾಸ್ ಫ್ರೇಮು. ಒಂದು ಫೋಟೋ ಫ್ರೇಮ್ ಥರನೂ ಇಡ್ಬೋದು. ಫೋಟೋ ಹಾಕಿ ನಾನು ಇವಾಗ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಫ್ಲವರ್ಸ್ಗಳೆಲ್ಲ ಹೆಂಗಿಟ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ನವಿಲುಗಿರಿನೂ ಇತ್ತು ನಮ್ಮ ಮನೇಲಿ. ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಫೈನಲೆಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ನೋಡಿ, ಸೈಡ್ಗೆಲ್ಲ ನವಿಲುಗಿರಿ ಇಟ್ಟರೆ ಚೆನ್ನಾಗೈತೆ ಅಂತ ಒಂದು 2 ನವಿಲುಗಿರಿ ಇತ್ತು ನಮ್ಮ ಮನೇಲಿ. ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಾರ್ನರ್ಗೆ. ನೆಕ್ಸ್ಟ್ ಪೇಷನ್ಸಾಗಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. 2 ನವಿಲುಗಿರಿ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಹೂವು ಇಡ್ತಾಯಿದ್ದೀನಿ. ಒಂದು ಹೂವು ಇಟ್ಟಿದ್ದೀನಿ. ಕ್ರಾಸಲ್ಲಿ ಒಂದು ಹೂವು ಇಟ್ಟಿದ್ದೀನಿ. ಜಿಪ್ಸ್ನ ನೀಟಾಗಿ ಅಂಟಿಸಿದ್ದೀನಿ ಹಿಂದೆಗಡೆಗೆ. ಬ್ರೋಚ್ ಥರ ಆಗೈತೆ. ಅಲ್ಲೊಂದು ಈ ಕಡೆ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಕಾರ್ನರಲ್ಲಿ ಮಾತ್ರ ನವಿಲುಗಿರಿ ಇಟ್ಟಿದ್ದೀನಿ. ಪ್ಲೇಸ್ಮೆಂಟ್ ನಿಮ್ಗೆ ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ಕೊಬೋದು. ನಾನು ಈ ಥರ ಪ್ಲೇಸ್ ಮಾಡಿದ್ದೀನಿ ಅಷ್ಟೇ. ಮಧ್ಯದಲ್ಲಿ ಮಾಮೂಲಿ ಸಣ್ಣ ಹೂವು ಮಾಡಿದ್ನಲ್ಲ ರೋಸು, ಅದನ್ನ ಇಡ್ತಾಯಿದ್ದೀನಿ. ರೋಸ್ ಪೆಟಲ್ಸ್ನ ನೀಟಾಗಿ ಎಲ್ಲ ಫ್ಲವರ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮತ್ತು ಎಲ್ಲೆಲ್ಲಿ ಇಡ್ಬೋದು ಅಂತ ಜಾಗ ನೋಡ್ಕೊಂಡು ಇಡಿ. ಒಂದೊಂದು ಸೈಡಲ್ಲಿ ಇಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸ್ವಲ್ಪ ಸೈಡಲ್ಲಿ ಇಟ್ಟು ನೋಡ್ತಾಯಿದ್ದೀನಿ ನಾನು. ಸೈಡಲ್ಲಿ ಮಧ್ಯದಲ್ಲೆಲ್ಲ ಕಾಲು ಹೊಡಿತದೆ ಅಂತ. ಮತ್ತು ವೈಟ್ ಜಿಪ್ಸಿ ಏನು ಬಿಡ್ಸ್ಕೊಂಡಿರೋ ಮೊದಲೇ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಫ್ರೇಮು ಜಿಪ್ಸಿ ಎಲ್ಲ ಮಧ್ಯದಲ್ಲಿ ತುಂಬ್ತಾಯಿದ್ದೀನಿ ನಾನು ಇವಾಗ ಲಾಕ್ ಮಾಡಿದ್ದೀನಿ. ಈ ಥರ ಕಾಣಿಸ್ತಾಯಿದೆ ನೋಡಿ ಜಿಪ್ಸಿ. ರೋಸು
ಜಿಪ್ಸಿ ನವಿಲ್ಗಿರಿ ಎಲ್ಲ ಯಾವ ಥರ ನೀಟಾಗಿ ಕಾಣಿಸ್ತೈತೆ ಅಂತ. ಇದನ್ನ ಫ್ರೇಮ್ ಥರ ನೇತಾಕ್ಬೋದು, ಇಲ್ಲಾಂದರೆ ಶೋಕೇಶಲ್ಲಿ ಇಡ್ಬೋದು. ಸ್ವಲ್ಪ ಜಿಪ್ಸಿ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಜಿಪ್ಸಿನೇ ಆ್ಯಡ್ ಮಾಡಿದ್ದೀನಿ ಜಾಸ್ತಿ. ನೋಡಿ ಇವಾಗ ಯಾವ ಥರ ಕಾಣಿಸ್ತೈತೆ ಅಂತ. ಇದನ್ನ ಶೋಕೇಶಲ್ಲಿ ಬೇಕಾದ್ರೆ ಇಡ್ಬೋದು, ಎಲ್ಲಿ ಬೇಕಾದ್ರೆ ಇಡ್ಬೋದು, ನಿಮ್ಮ ಡೈನಿಂಗ್ ಹಾಲು ಎಲ್ಲಿ ಬೇಕಾದ್ರೂ ನೇತಾಕ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ನಾನು ಶೋಕೇಶಲ್ಲಿ ಇಟ್ಟಿದ್ದೀನಿ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ಕ್ಲಿಪ್ಪಿಂಗ್ನ.